ಅವ್ರ ಗಮನಕ್ಕೆ ನಾನು ತರೋದು ಒಂದೇ, ಮುಜರಾಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಮತ್ತೆ ನಿಮ್ಗೆಲ್ಲ ಆಡಿಯೋ ಕೊಡ್ತೀನಿ. ಏನ್ ಆಡಿಯೋ? 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಾದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ ಕೇಳ್ತಾರೆ, ಪ್ರತಿ ಒಂದು ಆಡಿಯೋನು ಇದೆ, ಓಪನ್ ಆಗಿ ಕೇಳ್ತಾರೆ. 10 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು. ಇಲ್ಲ ಅಂದ್ರೆ ನಮಗೆ ಗೊತ್ತು, ಕರ್ಗದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರು ಮತ್ತೆ ಮಿನಿಸ್ಟ್ರು ಇವರು DCM ಸಾಹೇಬ್ರೆಲ್ಲ ಬಂದು ಹೇಳ್ತಾರೆ, ನೋಡಪ್ಪ ನೀವೇನ್ ಕರ್ಗ ಮಾಡ್ತಾ ಇದೀರೋ ಬ್ಯಾಂಕ್ ರಜಾ, ಕರ್ಗ ಆದ್ಮೇಲೆ ನಿಮ್ ದುಡ್ಡು ನಿಮ್ಗೆ ಸೇರುತ್ತೆ ಅಂತ. ನಾವ್ ಇವಾಗ ಕೊಡ್ತಾರೆ ಅವಾಗ ಕೊಡ್ತಾರೆ ಅಂತ ನಾನು ಇವ್ರಿಗೆಲ್ಲ ಹೇಳ್ಕೊಂಡ್ ಬರ್ತೀನಿ, ಬಿಡಿ ಎಲ್ಲೋಗುತ್ತೆ, ಬಜೆಟ್ ಅಲ್ಲಿ ದುಡ್ಡಿದೆ ಅಂತ. ಇವಾಗಲೂ ಬಜೆಟ್ ಅಲ್ಲಿ 1,10,00,000 ಅಲ್ಲೇ ಇದೆ. ಇನ್ನೊಂದು ಡಾಕ್ಯುಮೆಂಟ್ಸ್ ತರಿಸ್ಕೊಳ್ತೀನಿ, ನನ್ಗೆ ಅದು ತರಿಸ್ಕೊಂಡಿದ್ದೆ, ಒಂದ್ ನಿಮಿಷ ನಾನು ಬೇವ್ಕೊಂಡ್ಬಿಟ್ಟೆ. 6 ಜನ ಅಧಿಕಾರಿಗಳನ್ನ ರೆಡಿ ಮಾಡಿ 40 ಲಕ್ಷದಲ್ಲಿ ವಿಜೃಂಭಣೆ ಕರ್ಗ ಮಾಡಿದಿರಿ ಅಂತ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದ್ದಾರೆ ಈ ಮುಜರಾಯಿ ಅವರು ಪಾಪ. ಆದ್ರೆ ಈ 40 ಲಕ್ಷದಲ್ಲಿ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಕರ್ಗ ಮಾಡಿದವ್ರಿಗೆ. ಯಾರು ಲೈಟಿಂಗ್ಸ್ ಹಾಕಿದ್ರು, ನೀವು ನನ್ನೇನ್ ಕೇಳ್ತೀರಾ? ಟೆಂಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಟೆಂಡರ್ ಅವ್ರನ್ನ ಕೇಳಿ ಅಂತಾರೆ. ಪಾಪ ಲೈಟಿಂಗ್ಸ್ ಹಾಕಿರೋದು ಈ ಅಮ್ಮ, ಇನ್ನೊಬ್ಬ ಯಾರೋ ನಾನ್ ಲೈಟಿಂಗ್ಸ್ ಹಾಕ್ದೆ ಅಂತಾರೆ. ಪ್ರತಿ ವರ್ಷ ಈ ಅಮ್ಮ ನಾನು ಇವಾಗ ನೀವು ದುಡ್ಡು ಕೊಟ್ಟಿನ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ. ಎಲ್ಲಿ ಯಾವ ಮಟ್ಟಕ್ಕೆ ಹೋಯ್ತಿದ್ದು? ಮತ್ತೆ ಇವನಾರ ಕೊಡ್ತಾರೆ ಇವ್ರು ಹೇಳ್ತಾರೆ ಚಕ್ಕಲ್ಲಿ ಎಲ್ಲ ಮಾಡ್ಬೇಕು ಅಂತ. ಇವ್ರನ್ನ ಕರೆದು 8 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ ಮುಜರಾಯಿ ಅವರು. 8 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ಇದನ್ನ ಎಲ್ಲೂ ಹೇಳ್ಬೇಡಿ, ಇವ್ರದ್ದು 29 ಲಕ್ಷ ಬಿಲ್ಲು, ಮಲ್ಲಿಗೆ ಹೂವು ಹಾರ ಮತ್ತೆ ಈ ಆರತಿ ದೀಪ ಎಲ್ಲ ಕೊಟ್ಟಿರೋದು ಇವ್ರದ್ದು ಬಿಲ್ ಇಲ್ಲಿದೆ. ಇವ್ರನ್ನ 8 ಲಕ್ಷ ಕೊಟ್ಬಿಟ್ಟು ನಾನು ದುಡ್ಡು ಕೊಟ್ಟೆ ಅಂತ ಎಲ್ಲೂ ಹೇಳ್ಬೇಡಿ, ನೀವ್ ಇಟ್ಕೊಳ್ಳಿ, ನೀವ್ ಇದನ್ನ ಇಟ್ಕೊಳ್ಳಿ ಆಮೇಲೆ ಹೇಳ್ತೀನಿ ಅಂತಾರೆ. ಇನ್ನ 8 ಲಕ್ಷ ಕೊಟ್ಟು ಇನ್ನ 32 ಲಕ್ಷನ ಅಧಿಕಾರಿಗಳು ತಿಂದಿದ್ದಾರೆ. ಇದು ಭಾರಿ ಏನಂದ್ರೆ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಹಿಂದೂ ದೇವಸ್ಥಾನಗಳ ಮೇಲೆ ನಿಮ್ಗೆ ಟಾರ್ಗೆಟ್?